इदानीं सर्वे अत्र वस्तु प्रदर्शिनी प्रचलन् अस्ति। सर्वे जनाः इदं प्रदर्शनं सम्यक् दृष्ट्वा पुनः अग्रे गत्वा क्रीडाः अपि सन्ति तत्र। अत्र यानि यानि वस्तूनि भवन्तः पश्यन्ति तानि वस्तूनि गत्वा पारितोषिकमपि नेतव्यमस्ति। ವಿಭಾಗಃ ಚ ಭವತಿ. ಪ್ರದರ್ಶನಿಯ ಪಕ್ಕದಲ್ಲಿ 10 ನಿಮಿಷಗಳಲ್ಲಿ ಸಂಸ್ಕೃತ ಕಲಿಸುವ ವಿಭಾಗ, ಕಾರ್ಯಾಲಯ, ಪುಸ್ತಕದ ಮಳಿಗೆ, ಸ್ವಾಗತ ವಿಭಾಗವೂ ಕೂಡ ಮುಖ್ಯ ಅತಿಥಿಯಾಗಿ ಕೇಂದ್ರ ಸರ್ಕಾರ ಏತಸ್ಯಾಹ ವೇದಿಕಾಯಾಹ ಪುರತಃ ಜೋಶಿ ಅವರು ತಥಾ ಕಾರ್ಯಕ್ರಮಕ್ಕೆ ದಕ್ಷಿಣ ಮುಖ್ಯ ಪಾರ್ಶ್ವೆ ಅತಿಥಿಯಾಗಿ ಬಂದಿದ್ದಾರೆ. ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಪ್ರತಿಯೊಬ್ಬರು ಸಂಸ್ಕೃತ ವೇದಿಕೆಯ ಸಂಸ್ಕೃತವನ್ನು ಮುಂಭಾಗದಲ್ಲಿ ಅಂತ ಕೇಳಿ ಮತ್ತು ಬಲಭಾಗದಲ್ಲಿ ಕೂಡ ಸಂಸ್ಕೃತದಲ್ಲಿ ಏನಂತಾರೆ ಅನ್ನೋದು ತಿಳಿಸಿದ್ದಾರೆ. ವಸ್ತುಗಳಲ್ಲಿ ಉಟ್ಕೊಳ್ಳೋಂಥ ವಸ್ತುಗಳಲ್ಲಿ ಬಟ್ಟೆಗಳಲ್ಲಿ ಎಲ್ಲವನ್ನು ಕೂಡ ಪ್ರದರ್ಶನ ರೂಪದಲ್ಲಿ ಇಟ್ಟು ಆ ವಸ್ತುಗೆ ಸಂಸ್ಕೃತದಲ್ಲಿ ಏನಂತಾರೆ ಅನ್ನೋದು ಸ್ಪಷ್ಟವಾಗಿ ಪ್ರದರ್ಶನ ರೂಪದಲ್ಲಿ ಇಟ್ಟು ಜನರಿಗೆ ಅವಗಾಹನ ಕಲ್ಪಿಸಿಕೊಡ್ತಾ ಇದ್ದಾರೆ. ಮತ್ತು ಭಗವದ್ಗೀತಾ ಬಗ್ಗೆ ಕೂಡ ಇಲ್ಲಿ ಬಹಳಷ್ಟು ಚೆನ್ನಾಗಿ ವಿಷಯಗಳು ತಿಳಿಸ್ತಾ ಇದ್ದಾರೆ. ಒಂದು ವಿಷಯ ನೋಡ್ಬೋದು, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವದ್ಗೀತಾ ಅಂದರೆ ಸಂಸ್ಕೃತ ಅಂದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂದರೆ ಬಹಳಷ್ಟು ಜನರಿಗೆ ಒಂದು ಆಸಕ್ತಿ ಇದೆ. ಆ ಆಸಕ್ತಿ ಇನ್ನೂ ಮುಂದುವರೆಯುವಂಥ ಉದ್ದೇಶದಿಂದ ಇಂಥ ಒಳ್ಳೆಯ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಇಂಥ ಕಾರ್ಯಕ್ರಮಗಳು ನಿರ್ವಹಿಸಿ ಎಲ್ಲರಿಗೂ ಕೂಡ ಆಹ್ವಾನ ಕಲ್ಪಿಸಿಕೊಡುವಂಥ ಅವಕಾಶತೆ ಮತ್ತಷ್ಟು ಇದೆ ಅಂತ ಕೇಳಿ ತಿಳಿಸುತ್ತಾ ಜೈ ಹಿಂದ್. ವಸ್ತು ಪ್ರದರ್ಶನ ಸಂಘಟನೆ ಮಾರ್ಗದರ್ಶನದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅವರು ಕೆಲಸ ಮಾಡಿದ್ರು. ಆ ಸಂದರ್ಭಕ್ಕೆ ನಾವೆಲ್ಲರೂ ಪ್ರಯತ್ನ ಹೇಳ್ತಾ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಸವಿನಯಂ ಪ್ರಾರ್ಥನೆ. ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಶಾಂತ ರೀತಿಯಲ್ಲಿ ಕುಳಿತುಕೊಂಡು ಪ್ರಸಾದವನ್ನು ಸಂಸ್ಕೃತೇನ ಸಂಭಾಷಣಂ ಕರಣೀಯಂ